ಕರಾವಳಿಯ ಆಟಿ ತಿಂಗಳ ಜಡಿಮಳೆಗೆ ನಾನಾ ಸೋಂಕುಗಳು ಬಾಧಿಸುವ ಅಪಾಯ ಹೆಚ್ಚು. ಇದನ್ನ ಮನಗಂಡ ಪೂರ್ವಿಕರು ವಿಶಿಷ್ಟ ಆಚರಣೆಗಳನ್ನ ಚಾಲ್ತಿಗೆ ತಂದಿದ್ರು. ಇದರಲ್ಲಿ ಪ್ರಮುಖವಾಗಿ ಆಟಿ ತಿಂಗಳಲ್ಲಿ ಕುಡಿಯುವ ಪಾಲೆಮರದ ಕಷಾಯವೂ ಒಂದು. ಆಟಿ ಅಮಾವಾಸ್ಯೆ ತುಳುನಾಡಿನ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗ. ಆಟಿ ತಿಂಗಳಲ್ಲಿ ರಾತ್ರಿ ಹಗಲು ತಲೆ ಹೊರಗೆ ಹಾಕಲಾಗದಷ್ಟು ಧಾರಾಕಾರ ಮಳೆ ಸುರಿಯುತ್ತಿರುತ್ತದೆ. ರೋಗ ರುಜಿನಗಳು ಬಾಧಿಸುವ ಕಾಲ. ಹೀಗಾಗಿ ಆಟಿ ಅಮಾವಾಸ್ಯೆಯಂದು ಹಾಲೆಮರದ ಕಷಾಯ ಮಾಡಿ ಕುಡಿದರೆ ರೋಗ ನಿರೋಧಕ ಹೆಚ್ಚಾಗಿ ಕಾಯಿಲೆ ಬಾಧಿಸುವುದಿಲ್ಲ ಎಂಬ ನಂಬಿಕೆ ತುಳುಬರದು. ಇದಕ್ಕಾಗಿ ಅಮಾವಾಸ್ಯೆಯ ಹಿಂದಿನ ದಿನ ಪೂರ್ವಾಚಾರದಂತೆ ಮನೆಯ ಯಜಮಾನ ಹಾಲೆಮರದ ಬಳಿ ತೆರಳಿ ಅಲ್ಲಿದ್ದ ಕಸಕಡ್ಡಿ ಸ್ವಚ್ಛಗೊಳಿಸಿ ವೀಳ್ಯದೆಲೆಯನ್ನ ಇಟ್ಟು ನಾಳೆ ಬರುವಾಗ 1001 ಬಗೆಯ ಮದ್ದುಗಳು ನಿನ್ನಲ್ಲಿ ಸೇರಲಿ ಎಂದು ಪ್ರಾರ್ಥಿಸಿ ಹಿಂದಿರುಗುತ್ತಾರೆ. ಅಮಾವಾಸ್ಯೆಯ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಹಾಲೆಮರದ ಬಳಿ ತೆರಳಿ ಕೈಮುಗಿದು ತೊಗಟೆಗಳನ್ನು ಬೆನಚು ಕಲ್ಲಿನಿಂದ ಕೆತ್ತಿ ತರುತ್ತಾರೆ. ಕಬ್ಬಿಣ ಅಥವಾ ಕತ್ತಿ ತಾಗಿದ್ರೆ ಮದ್ದು ವಿಷವಾಗುತ್ತದೆ ಎನ್ನುವ ಮಾತಿದೆ. ಕೆತ್ತಿ ತರಳಲು ತೆರಳುವಾಗ ದುಷ್ಟ ಶಕ್ತಿಯಿಂದ ರಕ್ಷಿಸಿಕೊಳ್ಳಲು ಹಿಂದೆಲ್ಲ ಬೆತ್ತಲೆ ತೆರಳಬೇಕು ಎನ್ನುವ ಕ್ರಮವಿತ್ತು. ಹೀಗೆ ತಂದಂತಹ ತೊಗಟೆಯನ್ನು ಮನೆಯ ಗೃಹಿಣಿಗೆ ನೀಡುತ್ತಾರೆ. ಆಕೆ ಅದನ್ನು ಸ್ವಚ್ಛಗೊಳಿಸಿ ಅರೆಯುವ ಕಲ್ಲಿನಲ್ಲಿ ಹಾಕಿ ಜಜ್ಜಿ ಕರಿಮೆಣಸು, ಓಮ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಅರೆದು ರಸ ತೆಗೆಯುತ್ತಾರೆ. ಇದಾದ ಬಳಿಕ ಬೆಣಚು ಕಲ್ಲನ್ನು ಒಲೆಯಲ್ಲಿರುವ ಕೆಂಡಕ್ಕೆ ಹಾಕಿ ಬಿಸಿಯಾದ ಬಳಿಕ ರಸಕ್ಕೆ ಹಾಕುತ್ತಾರೆ. ವಿಷವಿದ್ದರೆ ಇದರಿಂದ ನಿವಾರಣೆಯಾಗುತ್ತದೆ ಎನ್ನುವ ಮೂಲಿಕೆಯಾಗಿದೆ. ಆ ಬಳಿಕ ಮುಂಜಾನೆಯೇ ಹಿರಿಯರು ಮಕ್ಕಳು ಎನ್ನದೆ ಎಲ್ಲರೂ ಖಾಲಿ ಹೊಟ್ಟೆಯಲ್ಲಿ ಈ ಸಪ್ತವರ್ಣಿ ಮರದಿಂದ ತಯಾರಿಸಿದ ಕಷಾಯವನ್ನು ಸೇವಿಸುತ್ತಾರೆ. ಕಹಿಯನ್ನು ಎದುರಿಸಲು ಬೆಲ್ಲ ತಿನ್ನುತ್ತಾರೆ ಮತ್ತು ದೇಹದ ಉಷ್ಣತೆಯನ್ನು ಹೋಗಲಾಡಿಸಲು ಮೆಂತೆ ಗಂಜಿಯನ್ನು ಸೇವಿಸುತ್ತಾರೆ. ಇದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಮುಂದಿನ ಆಟಿ ತಿಂಗಳವರೆಗೆ ಕಾಯಿಲೆ ದೂರವಾಗುತ್ತದೆ ಎಂಬ ನಂಬಿಕೆ. ಇಂತಹ ಅನೇಕ ಆಚರಣೆಗಳಿಂದ ತುಳುನಾಡಿನ ಸಂಸ್ಕೃತಿ ಉತ್ಕೃಷ್ಟವಾಗಿದೆ ಎಂದರೆ ತಪ್ಪಾಗಲಾರದು. ತಲಾಂತರದಿಂದ ಬಂದ ಈ ಆಚರಣೆ ಇಂದಿಗೂ ಪ್ರಚಲಿತದಲ್ಲಿದೆ. ತುಳುನಾಡಿನ ಭಾಷೆ, ಗುಣ, ಉಡುಪು ಹೇಗೆ ವಿಶಿಷ್ಟವೋ ಹಾಗೆ ಅವರು ಆಚರಿಸುವಂತಹ ಪ್ರತಿಯೊಂದು ಪದ್ಧತಿಯು ವಿಶಿಷ್ಟ ಹಾಗೂ ವಿಭಿನ್ನ. ಡೇ ಟು ಡೇ ನ್ಯೂಸ್ ಜೊತೆ ನಾನು ಮಾನಸ ಪುದುವೆಟ್ಟು.